ಓಕೆ. ನೀವು ಕೆಲವೊಂದು ಸ್ಟಿಲ್ಸ್ ಫೋಟೋಗಳನ್ನ ನೋಡ್ತಾ ಇದ್ದೆ. ನೀವು ಸಾಕಷ್ಟು ದೊಡ್ಡ ಮಟ್ಟದ ಟ್ರಾಲಿ ಮತ್ತೆ ನೀವು ಕೈ ಅಂದ್ರೆ 2 ತೊಡೆ ಅಂದ್ರೆ ಬೆನ್ನಿನ ಮೇಲೆ, ಶೋಲ್ಡರ್ ಮೇಲೆ ಹೌದು. ಇಟ್ಕೊಂಡು ಶೂಟ್ ಮಾಡುವಂತಷ್ಟು ಆ ರಿಸ್ಕು ಈ ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಹೇಗನ್ಸುತ್ತೆ ಅರವಿಂದ್ ಅವ್ರಿಗೆ? ಆ ಅದೆಲ್ಲ ಮಾಡ್ಲೇಬೇಕಾಯ್ತು. ಯಾಕಂದ್ರೆ ಯಾವಾಗ ಟ್ರ್ಯಾಕ್ ಮೇಲೆ ಹಾಕ್ತಿವಿ, ಯಾವಾಗ ಶೋಲ್ಡರ್ ಮೇಲೆ ಹಾಕ್ತಿವಿ ಅನ್ನೋದು ಕತೆ ಮೇಲೆ ಡಿಪೆಂಡ್ ಆಗತ್ತೆ. ಹ್ಮ್. ಸೀನ್ ಅಲ್ಲಿ ಯಾವ ತರ ಎನರ್ಜಿ ಇದೆ, ಯಾವ ಹ್ಮ್. ತರ ಮೂಡ್ ಇದೆ ಅನ್ನೋದ್ರ ಮೇಲೆ ಎಲ್ಲ ಇರ್ತಿತ್ತು. ಕೆಲವು ಸಲ ಜಿಮ್ಮಿ ಮತ್ತೆ ಟ್ರ್ಯಾಕ್ ಎಲ್ಲ ಆಲ್ಮೋಸ್ಟ್ ಡೈಲಿ ಗಿಂಬಲ್. ಹ್ಮ್. ಬಟ್ ಆದ್ರೂ ಒಂದ್ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಮೂಡ್ಗೆ ಅದು ಕೈಯಲ್ಲೇ ಇಟ್ಕೋಬೇಕಾಗಿ ಬರ್ತಿತ್ತು. ಇಲ್ಲಾಂದ್ರೆ ಓಕೆ. ಆ ಎಮೋಷನ್ ಎನರ್ಜಿ ಫೀಲ್ ಆಗ್ತಿರಲ್ಲ. ಓಕೆ. ಸೊ ನಾವು ಅದಕ್ಕೂ ಇವಾಗ ತುಂಬಾ ಅಪ್ರಿಸಿಯೇಷನ್ ಬರ್ತದೆ. ಕ್ಯಾಮ್ರಾ ಮೂವ್ಮೆಂಟ್ ಹ್ಮ್. ಮೂಡ್ ಪ್ರಕಾರ ಇದೆ ಅಂತ. ಹ್ಮ್. ಎಸ್ ಸರ್. ಇನ್ನೊಂದು ರಿಷಬ್ ಶೆಟ್ಟಿ ಅವ್ರ ಜೊತೆ ನಿಮ್ಮ ಜರ್ನಿ ಬಗ್ಗೆ ಹಾ, ಮಾತಾಡೋದಾದ್ರೆ ಏನೇ ಅವರ ಒಡನಾಟ ಮತ್ತೆ ಅವ್ರ ಜೊತೆ ನಿಮ್ಗೆ ಹೆಂಗೆ ಯಾವ ಯಾವ ಸಿನಿಮಾದಿಂದ ಕನೆಕ್ಟ್ ಆಗಿದ್ದು? ಫಸ್ಟ್ ನಾವು ಇಬ್ರು ಮೀಟ್ ಮಾಡಿದ್ದು ಲೂಸಿಯಾ ಸೆಟಲ್ ಸರ್. ಲೂಸಿಯಾ ಸೆಟಲ್ ಅಸಿಸ್ಟೆಂಟ್ ಡೈರೆಕ್ಟರ್. ಹ್ಮ್. ಅವರು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬಂದಿದ್ದು. ಹ್ಮ್. ಅಲ್ಲಿಂದ ನೆಕ್ಸ್ಟ್ ಅದು ಕಟ್ ಮಾಡಿ ನೆಕ್ಸ್ಟ್ ರಿಕ್ಕಿ ಫಿಲ್ಮ್ ಅಲ್ಲಿ ಡೈರೆಕ್ಟ್ ಮಾಡೋದು ನಾನು ಡ್ರೋನ್ ಆಪರೇಟರ್ ಆಗಿದ್ದೆ. ಓಕೆ. ಆಮೇಲೆ ಕಿರಿಕ್ ಪಾಟೀಲ್ ಅವ್ರು ಡೈರೆಕ್ಟರ್ ಆದಾಗ ಹ್ಮ್. ನಾನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದೆ. ಹ್ಮ್. ನೆಕ್ಸ್ಟ್ ಅವ್ರು ಹೀರೋ ಆಗಿ ಫಸ್ಟ್ ಫಿಲ್ಮ್ ಬೆಲ್ಮೋಟಮ್ ಮಾಡುವಾಗ ನನ್ನ ಕರೆದ್ರು ಅವರು, ನೀನ್ ಹೋ ಇದಕ್ಕೆ ಕ್ಯಾಮ್ರಾಮನ್ ಆಗು ಅಂತ. ಓಕೆ. ನಂಗೆ ಫೈನ್. ಅವಾಗ ಇನ್ನೂ ಸ್ವಲ್ಪ ಡೌಟ್ ಇತ್ತು. ಹ್ಮ್. ಯಾಕಂದ್ರೆ ಜಸ್ಟ್ ಒಂದ್ ಫಿಲ್ಮ್ ಅಷ್ಟೇ ಮಾಡಿದ್ದೀನಿ ನಾನು. ಹ್ಮ್. ಇನ್ನೂ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಫಿಲ್ಮ್ ಮಾಡೋಣ, ಇಷ್ಟು ಬೇಗ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ. ಹ್ಮ್. ಅವ್ರು ನಂಗೆ ಧೈರ್ಯ ಕೊಟ್ರು, ಇಲ್ಲ ಹ್ಮ್. ನಿನ್ ಕೈಲಿ ಆಗತ್ತೆ, ನೀನು ಮಾಡಿದ್ನ, ನಾನು ಹ್ಮ್. ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ ನೀನ್ ಮಾಡು ಅಂತ ಅವರೇ ನಂಗೆ ಹ್ಮ್. ಫೋರ್ಸ್ ಮಾಡಿ ಮಾಡಿಸಿದ್ದು. ಓಕೆ. ಅಲ್ಲಿಂದ ನೆಕ್ಸ್ಟ್ ಆಲ್ಮೋಸ್ಟ್ ಎವ್ರಿ ಫಿಲಮ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡಿದ್ವಿ. ಅದಾದ್ಮೇಲೆ ಹೀರೋ ಮಾಡಿದ್ವಿ. ಅದಾದ್ಮೇಲೆ ಕಾಂತಾರ. ಕಾಂತಾರ. ಆಮೇಲೆ ಈ ಕಾಂತಾರ ಪಾರ್ಟ್ 1. ಹ್ಮ್. ಹರಿಕತೆ ಎಲ್ಲ ಗಿರಿಕತೆ ಬಿಟ್ರೆ ಅದು ಏನಕ್ಕೆ ಅಂದ್ರೆ ನಮ್ದು ಶೂಟಿಂಗ್ ನಡೀತಿತ್ತು, ಹ್ಮ್. ಹಾಸ್ಟೆಲ್ ಹುಡುಗರು. ಅದ್ ಬಿಟ್ರೆ ಬೇರೆ ಎಲ್ಲ ಫಿಲ್ಮ್ ಒಟ್ಟಿಗೆ ಕೊಲಾಬ್ರೇಟ್ ಆಗಿದ್ವಿ. ಎಸ್ ಸರ್. ಅರವಿಂದ್ ಕಶ್ಯಪ್ ಒಬ್ಬ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ಗೂ ಈ ಸಿನಿಮಾಟೋಗ್ರಫಿಗೂ ಹೆಂಗೆ ಲಿಂಕ್, ಹೆಂಗೆ ಕನೆಕ್ಟ್ ಆಗಿದ್ದು? ತುಂಬಾ ಕನೆಕ್ಷನ್ ಇದೆ ಆಕ್ಚುಲಿ. ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಫಿಸಿಕ್ಸ್ ನಾವೆಲ್ಲ ಏನ್ ಕಲಿತೀವಿ, ಹ್ಮ್. ಸಿನಿಮಾಟೋಗ್ರಫಿ ತುಂಬಾ ಅಪ್ಲೈ ಆಗುತ್ತೆ. ನಾವು ಅರ್ಧ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದೇ ಇಂಜಿನಿಯರಿಂಗ್ ಇಂದ ಸೆಟ್ ಅಲ್ಲಿ. ಓಕೆ. ಎಲ್ಲಿ ರೋಪ್ ಹಾಕ್ಬೇಕು, ಎಲ್ಲಿ ಲೈಟ್ ಎಲ್ಲಿ ಎಳೆಯಕ್ಕೆ ಏನೇನ್ ಮಾಡ್ಬೇಕು ಅಂತ. ಹ್ಮ್. ಸೊ ನಂಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಂಗೆ ಒಂದು ಅಡ್ವಾಂಟೇಜ್ ಅಂತ ನಂಗೆ ಅನ್ಸುತ್ತೆ. ಹ್ಮ್. ಇವಾಗ ಒಂದು ವಿಷನ್, ಒಂದ್ ಯಾವ ತರ ಕಾಣಿಸ್ಬೇಕು ಅಂತ ವಿಷನ್ ಮಾಡೋದು ಒಂದ್ ಕಡೆ ಲೆಕ್ಕ ಆದ್ರೆ, ಹ್ಮ್. ಅದನ್ನ ಅಚೀವ್ ಮಾಡಕ್ಕೆ ಏನೇನ್ ಬೇಕು ಪ್ರಾಕ್ಟಿಕಲಿ, ಹ್ಮ್. ಎಲ್ಲೆಲ್ಲಿ ಏನೇನ್ ಕಟ್ಟಿಸ್ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ನಂಗಿರೋ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಂಗೆ ಹೆಲ್ಪ್ ಆಗಿದೆ ಅಂತ ನಂಗೆ ಅನ್ಸುತ್ತೆ. ತುಂಬಾ ಹೆಲ್ಪ್ ಆಗಿದೆ. ಹೌದು. ಎಸ್ ಸರ್. ಅರವಿಂದ್ ಕಶ್ಯಪ್ ದೇವ್ರನ್ನ ನಂಬ್ತಾರಾ ಹೇಗೆ? ನಾನ್ ನಂಬ್ತೀನಿ. ಅದು ರಾಂಗ್ ಆಗಿ ಕೊಟ್ರೆ ನಾನು ದೇವ್ರನ್ನ ನಂಬ್ತೀನಿ. ಹ್ಮ್. ಬಟ್ ದೈವಗಳ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿರಲಿಲ್ಲ. ಹ್ಮ್. ಅಂದ್ರೆ ಇವಾಗ ನಾನ್ ಬೆಂಗಳೂರಿಂದ ಇರೋದ್ರಿಂದ ನಮ್ ಮನೆ ದೇವರು ಮತ್ತೆ ಇಲ್ಲಿ ನಾರ್ಮಲ್ ನಾವು ನಮ್ಮ ಮನೆ ದೇವರು ಮತ್ತೆ ತಿರುಪತಿ ಅಂತ ನಂಬ್ಕೊಂಡಿರೋದು ನಾವು. ಹ್ಮ್. ಓಕೆ. ಈಗ ಈ ಕೋಸ್ಟಲ್ ಕರ್ನಾಟಕ ಅದು ಈ ದೈವ ಆಚರಣೆ ಹ್ಮ್. ಮತ್ತೆ ಈ ಭೂತಕೋಲ ದೈವಗಳು ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿರಲಿಲ್ಲ. ಹ್ಮ್. ಅದ್ರ ಬಗ್ಗೆ ನಂಗೆ ನಂಬಿಕೆನೂ ಇಲ್ಲ, ಯಾಕಂದ್ರೆ ನಂಗೆ ಎಕ್ಸ್ಪೋಜರ್ ಇರ್ಲಿಲ್ವಲ್ಲ. ಹ್ಮ್. ಹ್ಮ್. ಸೊ ಅದು ಕಾಂತಾರ 1 ಆದ್ಮೇಲೆ ಅದು ಕಂಪ್ಲೀಟ್ ಚೇಂಜ್ ಆಗೋಯ್ತು. ಇವಾಗ ಅದೇ ಬೇರೆ ಇದು ಒಂದು ಡಿವಿನಿಟಿ. ಎಸ್ ಸರ್. ಒಂದು ಈಗಾಗಲೇ ಕಾಂತಾರ 1 ಕ್ಲೈಮ್ಯಾಕ್ಸ್ ಆಗ್ಬೋದು. ಈಗ ಕಾಂತಾರ ಚಾಪ್ಟರ್ 1 ಅಲ್ಲಿ ರಿಷಬ್ ಶೆಟ್ಟಿ ಮೇಲೆ ಬರುವಂತಹ ದೈವದ ನಂಬಿಕೆ ಬಗ್ಗೆ ಮತ್ತೆ ಆ ಶೂಟಿಂಗ್ ಸೆಟ್ ಅಲ್ಲಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಶೂಟ್ ಮಾಡ್ಬೇಕಾರೆ? ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಅವ್ರಿಗೆ ಬರೋ ಎನರ್ಜಿ ತುಂಬಾ ಸಸ್ಟೈನ್ ಮಾಡಕ್ ಆಗಲ್ಲ. ಹೌದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಆ ಸೀನ್ಸ್ ಎಲ್ಲ ಶೂಟ್ ಮಾಡೋ ತುಂಬಾ ಶ್ರದ್ಧೆಯಿಂದ, ಯಾರನ್ನು ಜನರನ್ನ ಜಾಸ್ತಿ ಇಟ್ಕೊಳ್ದೆ ಹ್ಮ್. ಫುಲ್ ವೆಯ್ಟ್ ಮಾಡಿ ಅವರಿಗೆ ಕರೆಕ್ಟ್ ಎನರ್ಜಿ ಬಂದಾಗಲೇ ಶೂಟ್ ಮಾಡೋದು. ಹ್ಮ್. ಸೊ ಮ್ಯಾಕ್ಸಿಮಮ್ ನಾವು 2-3 ಟೇಕ್ ಮುಗಿಸ್ಬಿಡ್ಬೇಕು, ಯಾಕಂದ್ರೆ ಪದೇ ಪದೇ ಮಾಡಕ್ಕಾಗಲ್ಲ. ಓಕೆ. ಬೇರೆ ಸೀನ್ಗಳ ತರ ಹ್ಮ್. ಇದೀಗ ಒಂದ್ ಮೋರ್ ಮಾಡೋಣ, ಫೋಕಸ್ ಸರಿಯಾಗಿಲ್ಲ ಅದು ಸರಿಯಾಗಿಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಹ್ಮ್. ಆ ಟೈಮಲ್ಲಿ ತುಂಬಾ ಪ್ರೆಷರ್ ಇರೋದು. ಯಾಕಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹ್ಮ್. ಏನೇ ಅವ್ರು ಹೆಂಗೆ ಮೂವ್ ಆದ್ರೂ ಕ್ಯಾಪ್ಚರ್ ಮಾಡಕ್ ರೆಡಿ ಇರ್ತಿದ್ವಿ ನಾವು. ಓಕೆ. ಈ ಸೊ ಆ ಸೀನ್ಸ್ ಇದ್ದಾಗ ಈ ಸೆಟ್ ಎನ್ವೈರ್ಮೆಂಟ್ ಬೇರೆ ತರ ಇರೋದು. ಓಕೆ. ಒಂದು ಫೀಲ್ ಆಗೋದು. ಇವಾಗ ಏನ್ ಜನರಿಗೆ ಥಿಯೇಟರ್ ಫೀಲ್ ಆಗ್ತಿದೆಯಲ್ಲ, ಹ್ಮ್. ಶೂಟಿಂಗ್ ಸ್ಪಾಟ್ ಅಲ್ಲೇ ನಮ್ಗೆ ಫೀಲ್ ಆಗ್ಬಿಡೋದ ಎನರ್ಜಿ.